ಈ ಘಟನೆ ನಡೆದಿರುವ ಕೆಲ ದೂರದಲ್ಲಿ ಬೈಕ್ ಅನ್ನ ಭದ್ರತಾ ಪಡೆ ವಶಕ್ಕೆ ಪಡೆದಿದ್ದಾರೆ. ನಂಬರ್ ಪ್ಲೇಟ್ ಹೊಂದಿಲ್ಲದ ಬೈಕ್ ಬಗ್ಗೆ ಈಗ ಅನುಮಾನ ಹೆಚ್ಚಾಗಿದೆ. ಲಷ್ಕರ್ ಗ್ರೌಂಡ್ ಟೆರರಿಸ್ಟ್ಗಳು ಬೈಕ್ ಅರೇಂಜ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ದಾಳಿಯಲ್ಲಿ ಹಲವು ಬೈಕ್ಗಳು ಬಳಕೆ ಆಗಿರುವಂತಹ ಸಾಧ್ಯತೆ ಇದೆ. ಸದ್ಯ ಬೈಕ್ ವಶಕ್ಕೆ ಪಡೆದು ಭದ್ರತಾ ಪಡೆ ತನಿಖೆಯನ್ನು ಆರಂಭಿಸಿದೆ. ಈ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದ ಬೈಕ್. ಸೊ ಉಗ್ರರು ಈ ಬೈಕ್ಗಳಲ್ಲಿ ಬಂದು ಅಲ್ಲಿ ದಾಳಿ ನಡೆಸಿರಬಹುದು ಅನ್ನುವಂಥದ್ದು ಶಂಕೆ. ಮತ್ತೆ ಲಷ್ಕರ್ ಉಗ್ರರು ಇದನ್ನ ವ್ಯವಸ್ಥೆ ಮಾಡಿರಬಹುದು ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಇದೇ ರೀತಿ ಇನ್ನು ಸಾಕಷ್ಟು ಬೈಕ್ಗಳನ್ನ ಬಳಸಿರಬಹುದು. ಆ ಜಾಗಕ್ಕೆ ಬಂದು ಏನು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ರು ಉಗ್ರರು. ಯಾವ ರೀತಿಯ ಸ್ಥಳ ತಲುಪಿದ್ರು, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು, ಇದು ಹೇಗೆ ಸಾಧ್ಯ ಆಯ್ತು ಭಯೋತ್ಪಾದಕ ದಾಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಭದ್ರತಾ ಪಡೆ ಸಿಬ್ಬಂದಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಗುಂಡಿನ ದಾಳಿ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಈ ಅನುಮಾನಾಸ್ಪದ ಬೈಕ್ ಒಂದನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲ ಆ ಬೈಕ್ನಲ್ಲಿ. ಯಾರು ಅದನ್ನಲ್ಲಿ ನಿಲ್ಲಿಸಿ ಹೋಗಿದ್ದಾರೆ, ನಂಬರ್ ಪ್ಲೇಟ್ ಯಾಕಿಲ್ಲ, ಹಾಗಿದ್ರೆ ಉಗ್ರರು ಇದೇ ಬೈಕ್ ಅನ್ನ ಬಳಸಿ ದಾಳಿ ನಡೆಸಿದ್ದ, ಎಲ್ಲ ಅನುಮಾನಗಳಿದೆ. ಆ ನಿಟ್ಟಿನಲ್ಲಿ ಭದ್ರತಾ ಪಡೆಗಳು ಈಗ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಇದೇ ರೀತಿ ಒಂದು 4-5 ಬೈಕ್ನಲ್ಲಿ ಉಗ್ರರು ಬಂದು ಅಲ್ಲಲ್ಲಿ ಬೈಕ್ಗಳನ್ನ ಬಿಟ್ಟು ಬಂದು ದಾಳಿ ನಡೆಸಿ ಆಮೇಲೆ ಸ್ಥಳದಿಂದ ಎಸ್ಕೇಪ್ ಆಗಿರಬಹುದು ಅನ್ನುವಂಥದ್ದು ಸದ್ಯ ಇರೋ ಶಂಕೆ. ಅದೇ ಆಯಾಮದಲ್ಲಿ ಭದ್ರತಾ ಪಡೆಗಳು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾರು ಈ ಬೈಕ್ನ ಅರೇಂಜ್ಮೆಂಟ್ ಮಾಡಿಕೊಂಡವರು, ಬಂದು ದಾಳಿ ನಡೆಸಿ ಹೋಗಿರುವಂತಹ ಉಗ್ರರು ಯಾರು, ಈ ಜಾಡು ಹಿಡಿದು ಭದ್ರತಾ ಪಡೆ ಸಿಬ್ಬಂದಿ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.